ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು 11 o'clock ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಕ್ಕಳಿಗೆಲ್ಲ ಟಿಫನ್ ಆಯಿತು, ಊಟ ಆಯಿತು, ಎಲ್ಲ ಮುಗಿಸ್ಕೊಂಡು ಈಗ ಸೊಪ್ಪಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಒಳ್ಳೆದ ಸೊಪ್ಪು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಪೂರ್ತಿ ವಿಡಿಯೋನ ನೋಡಿ. ಪೂರ್ತಿ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನಾನಿವತ್ತು ಸೊಪ್ಪು ತೊಗೊಬರೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿರೋಂಥದ್ದು. ನೋಡ್ತಾ ಇರೋದು ಯಾವ್ಯಾವ ಥರ ಸೊಪ್ಪಿದೆ ಅಂತ ಹೇಳ್ಬಿಟ್ಟು. ಬೆರಕೆ ಸೊಪ್ಪು ಇದು ತೊಗೊಳ್ತಾ ಇರೋಂಥದ್ದು. ಇವರು ಕೊತ್ತಂಬರಿ ಸೊಪ್ಪು ಹಾಕಿದ್ರು ಮೊದಲು. ಅದು ಉತ್ತಾದಮೇಲೆ ಅದರಲ್ಲೇ ಕೊತ್ತಂಬರಿ ಸೊಪ್ಪೆಲ್ಲ ಮಲ್ತಿದೆ, ಅದರಲ್ಲೇ ಸೊಪ್ಪೆಲ್ಲ ಕೀಳ್ತಾ ಇರೋಂಥದ್ದು. ಅಕ್ಕಪಕ್ಕ ಮನೆಯವರೆಲ್ಲ ಸೇರಿ ಒಟ್ಟಿಗೆ ಬಂದಿದ್ದೀವಿ. ಈಗ ಬಂದು ಸೊಪ್ಪು ಕಿತ್ಕೊಂಡು ಸೊಪ್ಪು ಕಿತ್ಕೊಂಡು ಹೋಗ್ತಾ ಇದ್ವಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ಯಾವ ಥರ ಸೊಪ್ಪೆಲ್ಲ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಮಳೆ ಬೇರೆ ಬರ್ತಾ ಇದೆ, ಒಂದೊಂದೇ ಹನಿ ಉದುರ್ತಾ ಇತ್ತು. ನೋಡ್ತಾ ಇರೋದು ಎಷ್ಟೆಲ್ಲ ಮೋಡ ಥರ ಇದೆ ಅಂತ ಹೇಳ್ಬಿಟ್ಟು. ನನ್ನ ಬಟ್ಟೆ ಮೇಲೆಲ್ಲ ಒಂದೊಂದೇ ಹನಿ ಉದುರ್ತಾ ಇದೆ. ಅದಕ್ಕಾಗಿ ಅವರೆಲ್ಲ ಸೊಪ್ಪು ಕೀಳ್ಬೇಕಾದ್ರೆ ಟವಲ್ಸ್. ಫ್ರೆಂಡ್ಸ್, ಈಗ ಹೊಲಕ್ಕೆ ಹೋಗಿ ಸೊಪ್ಪೆಲ್ಲ ಕಿತ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ ಸೊಪ್ಪು, ಬೆರಕೆ ಸೊಪ್ಪು ತೊಗೊಂಡು ಬಂದಿರೋಂಥದ್ದು. ಲಾಸ್ಟ್ ಇಯರ್ ಕೂಡ ತೋರಿಸಿದ್ದೆ ಬೆರಕೆ ಸೊಪ್ಪು ಸಾಂಬಾರು ಅಂತ ಹೇಳ್ಬಿಟ್ಟು. ಇವತ್ತು ನಾನು ಎಷ್ಟು ಸೊಪ್ಪು ತೊಗೊಂಡು ಬಂದಿದ್ದೀನಿ. ಆ ತೋಟದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರು. ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪಲ್ಲಿ ಸಿಕ್ಕಿರೋಂಥದ್ದು. ಅದಕ್ಕೆ ನಾವು ಅದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದಾರೆ. ಅದರಲ್ಲಿ ಮತ್ತೆ ಸೊಪ್ಪೆಲ್ಲ ಬೆಳೆದಿತ್ತು, ಅದಕ್ಕೆ ಅದನ್ನ ಕೂಡ ಕಿತ್ಕೊಂಡು ಬಂದಿದ್ವಿ. ಎಲ್ಲ ಮಿಕ್ಸ್ ಬೆರಕೆ ಸೊಪ್ಪು, ಹಣ್ಣೆ ಸೊಪ್ಪು, ಕನ್ನೆ ಸೊಪ್ಪು, ಮತ್ತು ಇದು ಬಂದು ಕೊಮ್ಮೆ ಸೊಪ್ಪು ಅಂತ ಹೇಳ್ಬಿಟ್ಟು. ಕಾಸಿ ಸೊಪ್ಪು ಇಲ್ಲಿ ನೋಡ್ತಾ ಇರ್ಬೋದು. ಈಗ ಇದು ಬಂದು ಕಾಸಿ ಸೊಪ್ಪು, ಹಣ್ಣೆ ಸೊಪ್ಪು ಇದೆ ನೋಡಿ. ಇದು ಬಂದು ಹಣ್ಣೆ ಸೊಪ್ಪು. ಇದು ಸಿಲ್ಕರೆ ಸೊಪ್ಪು, ಎಲ್ಲ ಸೊಪ್ಪು ಇದೆ. ಕೊಮ್ಮೆ ಸೊಪ್ಪು ಇರ್ಬೋದು, ಸಿಲ್ಕರೆ ಸೊಪ್ಪು, ಹಣ್ಣೆ ಸೊಪ್ಪು, ಕೊಮ್ಮೆ ಸೊಪ್ಪು, ಮತ್ತು ಕನ್ನೆ ಸೊಪ್ಪು, ಎಲ್ಲ ಮಿಕ್ಸ್. ಇದು ಸೊಪ್ಪು. ಇದು ಈಗ ಇದನ್ನೆಲ್ಲ ಬಿಡಿಸಿಡಬೇಕು ನೋಡಿ. ಇದು ತೋಟದಲ್ಲಿ ಗೊಬ್ಬರದಲ್ಲಿ ಬರುವಂಥದ್ದು ಸಿಲ್ಕರೆ ಸೊಪ್ಪು. ನಾಟಿ ಸಿಲ್ಕರೆ ಸೊಪ್ಪು ಕೂಡ ಇದೆ ಇದರಲ್ಲಿ. ನೋಡ್ಸೋಣ, ಅದೇ ಸಿಕ್ಕಿದೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಇದನ್ನ ನೋಡಿ, ಕೊಮ್ಮೆ ಸೊಪ್ಪಿದು. ಕೊಮ್ಮೆ ಸೊಪ್ಪು ಸಹ ಕಿತ್ಕೊಂಡು ಬಂದಿದ್ದೀನಿ. ಎಲ್ಲ ಮಿಕ್ಸ್ ಸೊಪ್ಪು. ಇವತ್ತು ನಾನು ಇಷ್ಟು ಸೊಪ್ಪನ್ನು ತೊಗೊಂಡು ಬಂದಿದ್ದೀನಿ. ಎಷ್ಟು ಸೊಪ್ಪು ತೊಗೊಂಡು ಬಂದಿದ್ದೀನಿ ಎಲ್ಲ ಬಿಡಿಸ್ಬಿಟ್ಟು ಎತ್ತಿರ್ತೀನಿ. ಕೊತ್ತಂಬರಿ ಸೊಪ್ಪು ನೋಡ್ತಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮೊಳಕೆ ಆಗಿದೆಲ್ವ, ಅದಕ್ಕೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಎಲ್ಲ ಥರ ಮಿಕ್ಸ್ ಸೊಪ್ಪು ಅದರಲ್ಲಿ ಜೊತೆ ನೋಡೋಣ. ಇದನ್ನು ಏನು ಸಾರು ಮಾಡ್ತೀನಿ, ಬೆರಕೆ ಸೊಪ್ಪಿಂದ ಬಸ್ಸಾರು ಮಾಡ್ಬಿಡೋಣ, ಇಲ್ಲಾಂದರೆ ಮೆಣಸು ಸೊಪ್ಪಾಗುತ್ತೆ. ಹಣ್ಣೆ ಸೊಪ್ಪಿದು, ಹಣ್ಣೆ ಸೊಪ್ಪೆಲ್ಲ ಇದೆ. ಎಲ್ಲ ಮಿಕ್ಸ್ ಸಿಲ್ಕರೆ ಸೊಪ್ಪು, ಎಲ್ಲ ಮಿಕ್ಸ್ ಸೊಪ್ಪುಗಳಿದೆ. ಕನ್ನೆ ಸೊಪ್ಪು ಸಹ ಇದೆ. ಎಲ್ಲ ಇದೆ ಒಳಗಡೆ ಒಂದೊಂದು, ಯಾಕಂದರೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದಲ್ವಾ. ನೋಡಿ, ಕೊಮ್ಮೆ ಸೊಪ್ಪು. ನಾನಿವತ್ತು ತೊಗೊಂಡು ಬಂದಿರೋಂಥ ಬೆರಕೆ ಸೊಪ್ಪು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಕಿತ್ಕೊಂಡ್ಬಂದು ಹೊಲ್ದ ಹತ್ರ ಕೂಡ ಕಿತ್ಕೊಂಡೆ ಅಂತ ವಿಡಿಯೋ ನೋಡಿದ್ರಲ್ವ. ನಾಟಿ ಸೊಪ್ಪು ನೋಡಿ. ಇದು ಕೊತ್ತಂಬರಿ ಸೊಪ್ಪು ಬಂದು ನಾಟಿ ಸೊಪ್ಪು ಹಾಕಿರುವಂಥದ್ದು. ಅವಾಗ ರೇಟ್ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಬೀಜ ಮಾಡಿದ್ರು. ಅದು ಬೀಜ ಉದುರಿ ತಿರ್ಗಿ ಮತ್ತೆ ಮೊಳಕೆ ಆಗಿ ಬಂದಿರುವಂಥದ್ದು. ಮೊಳಕೆ ಆಗಿ ಇದೆ ನಾಟಿ ಕೊತ್ತಂಬರಿ ಸೊಪ್ಪು. ಇದು ಬಂದು ನಾಟಿ ಕೊತ್ತಂಬರಿ ಸೊಪ್ಪು. ಮೊಳಕೆ ಸೊಪ್ಪು ನೋಡಿ ಎಷ್ಟು ಸಿಕ್ಕಿದೆ. ಇದರಲ್ಲಿ ಮಿಕ್ಸ್ ಎಲ್ಲ ಕಿತ್ಕೊಂಡು ಬಂದಿದ್ರಲ್ವ, ಅದಕ್ಕೆ ಸಪ್ರೇಟೆಲ್ಲ ಹಾದಿಟ್ಕೊಂಡಿದ್ದೀನಿ. ಇದು ಸಾಂಬಾರಿಗೆ, ಚಟ್ನಿಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಈ ಥರ ಇದೆ ನಾಟಿ ಸೊಪ್ಪು. ಈಗ ಇದರಲ್ಲೆಲ್ಲ ಮಿಕ್ಸ್ ಎಲ್ಲ ತೆಗೆದುಬಿಟ್ಟೆ. ಕೊತ್ತಂಬರಿ ಸೊಪ್ಪೆಲ್ಲ ಇರುವಂಥದ್ದೆಲ್ಲ ಹಾದಿಟ್ಕೊಂಡಿದ್ದೀನಿ. ಇದು ನೋಡಿ, ಇದು ಬಂದು ಸಿಲ್ಕರೆ ಸೊಪ್ಪು, ಹೊಲ ಸೊಪ್ಪಲ್ವ. ಇದನ್ನೆಲ್ಲ ಬಿಡಿಸ್ಬೇಕೀಗ. ಗಲೀಜಿದೆ, ಎಲ್ಲ ನೀಟಾಗಿ ಎಲ್ಲ ಬಿಡಿಸಿ ಇಟ್ಕೊತೀನಿ. ನೋಡೋಣ, ಬೆಳಗ್ಗೆಗೆ ಸಾಂಬಾರು ಮಾಡೋವಂಥದ್ದು. ಮಾಡೋ ಟೈಮಲ್ಲಿ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೋಡೋಣ, ಸಬ್ಸ್ಕ್ರೈಬ್ ಮಾಡ್ತೀನ ಇಲ್ಲಾಂದರೆ ಬಸ್ಸಾರು ಮಾಡ್ತೀನ, ಎರಡರಲ್ಲಿ ಯಾವ ಸಾಂಬಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಈಗ ಇದನ್ನೆಲ್ಲ ಬಿಡಿಸ್ಬೇಕು, ನೀಟಾಗಿ ಬಿಡಿಸಿಟ್ಕೊಂಡ್ರೆ. ಇದು ನೋಡಿ, ಎರಡು ಸಿಲ್ಕರೆ ಸೊಪ್ಪು. ಇದು ಕೂಡ ಸಿಲ್ಕರೆ ಸೊಪ್ಪು. ಇದು ನಾಟಿ ಸಿಲ್ಕರೆ ಸೊಪ್ಪು. ಇದು ಬಂದು ಫಾರಮ್. ಎರಡು ಸೊಪ್ಪು ಮಿಕ್ಸ್ ಇದೆ. ಕೊಮ್ಮೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮಲಮಲ ಅಂತ ಇದೆ, ತುಂಬಾ ಚೆನ್ನಾಗಿದೆ. ಫ್ರೆಶ್ಶಾಗಿ ಕಿತ್ಕೊಂಡು ಬಂದಿದ್ರಲ್ವ. ಈಗ ಫ್ರೆಶ್ಶಾಗಿ ಕಿತ್ಕೊಂಡು ಹಾಗೇ ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಕಾಳು ಮತ್ತು ಹುರುಳಿಕಾಳು ಬೇಯಿಸಿ ಇರುವಂಥದ್ದು, ಆ ಥರ ಎಲ್ಲ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ, ಈಗ ತೋರಿಸ್ತೀನಿ, ಮಾಡೋ ಟೈಮಲ್ಲಿ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇದು ಬಂದು ಕೆರೆ ಸೊಪ್ಪು. ಮನೆ ಹತ್ರ ಬೆಳ್ಕೊಂಡಿದ್ದೆ, ಕೆರೆ ಸೊಪ್ಪು ಬೆಳ್ಕೊಂಡಿರೋದು. ನೋಡಿ, ನಾನು ಬಸ್ಸಾರು ಮಾಡೋದ್ರಿಂದ ಇದನ್ನು ಕೂಡ ತೆಗೆದು ಹಾಕ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಬೆಳ್ಕೊಂಡಿದೆ. ಇಲ್ಲಿ ನೋಡಿ, ಇಷ್ಟೇ ಇರೋವಂಥದ್ದು. ಎಷ್ಟು ಸೊಪ್ಪು ಬೆಳ್ಕೊಂಡಿದೆ. ಇದು ನೋಡಿ, ಇದು ಕೂಡ ಸಿಲ್ಕರೆ ಸೊಪ್ಪು. ಇದೆಲ್ಲ ಗಿಡ ಚೆನ್ನಾಗಿಲ್ಲ. ಇದು ಬಲ್ತೋಗಿದೆ ಸೊಪ್ಪು. ಈಗ ಇದು ಬಸ್ಸಾರು ಮಾಡಿದೆ, ಇದು ಸೊಪ್ಪು ತೆಗಿತೀನಿ. ಇಲ್ಲ ಅಂತಂದರೆ ಸೊಪ್ಪು ಮಾಡಿದ್ರೆ ಬೇರೆ ಅದರಲ್ಲೇ ಮಾಡೋವಂಥದ್ದು. ಫ್ರೆಂಡ್ಸ್, ಬೆಳಗ್ಗೆ ಸೊಪ್ಪೆಲ್ಲ ಕಿತ್ಕೊಂಡ್ಬಂದ್ವಿ. ಬೆಳಗ್ಗೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿ 11 ಗಂಟೆ ಹಾಗೆ ಸೊಪ್ಪೆಲ್ಲ ಕಿತ್ಕೊಂಡ್ಬಂದ್ವಿ. ಸೊಪ್ಪು ಕಿತ್ಕೊಂಡ್ಬಂದು ಈಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಈಗ ಮೇವಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದೆ. ಇಲ್ಲಿ ಪಾರಮಲ್ಲಿ ಹೊತ್ತಿ ಇದು ಜೋಳ ಕಡ್ಡಿ ಎಲ್ಲ ಹಾಕಿದ್ವಿ. ಈಗ
ಎಲ್ಲ ಕಟ್ ಮಾಡಿ ಕೊಯ್ದಿದ್ದೆಲ್ಲ ಹಾಕಿದ್ದೆ. ಈಗ ಇನ್ನೇನಿದ್ರು ಇದೊಂದು 2 ಲೈನ್ ಇದೆ ಅಷ್ಟೇ, 2 ಲೈನ್ ಅಷ್ಟೇ. ಇದೆಲ್ಲ ಮಾರಿಬಿಟ್ಟಿದ್ವಿ, ಮಾರಾಕಿದ್ವಿ. ಫುಲ್ಲು ಮೇವು ಬಂದುಬಿಟ್ಟಿತ್ತು. ಕರು ಒಂದೇ ಇರೋದು, ಆ ಕಾರಣ ಎಲ್ಲ ಮಾರಾಕಿದ್ವಿ. ಈಗ ಬಂದು ನಾನು ಮೇವು ಕೊಯ್ಕೊಳ್ಳೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ನೋಡಿ ಎಷ್ಟು ಶುದ್ಧ ಆಗಿದೆ ಅಂತೇಳ್ಬಿಟ್ಟು. ಇದನ್ನು ಕಟ್ ಮಾಡಿ ಎತ್ತಿಕೊಂಡು ಹೋಗೋದೇ ಕಷ್ಟ, ಯಾಕಂದರೆ ತುಂಬಾ ತೂಕ ಇದು. 2 ಗುಮ್ಮೆ ಕೊಯ್ಕೊಂಡ್ರೆ ಒಂದು ಹೊರೆ ಆಗುತ್ತೆ, ಅಷ್ಟೊಂದು ತೂಕ ಇದೆ. ಇಲ್ಲಿ ತೋಟದ ಹತ್ರ ಬಂದ ಮರದಲ್ಲಿ ಕಾಯಿ ಬಿದ್ದಿದೆ, ತೆಂಗಿನಕಾಯಿ. ನೋಡ್ತಾ ಎಷ್ಟು ದೊಡ್ಡದಾಗಿದೆ ಅಂತೇಳ್ಬಿಟ್ಟು. ತೆಂಗಿನಕಾಯಿ ಇದೆ ಮರದಲ್ಲಿ ಬಿತ್ತಿರೋಂಥದ್ದು. ಇದೊಂದು ಮರ ಮಾತ್ರ ನಮ್ಮದು, ಆ ಕಡೆ ಇರೋದು ಬೇರೆ ಚಿಕ್ಕಪ್ಪ ಅವ್ರದಂತೆ ಹೊರತು. ಮತ್ತು ಈ ಕಡೆ ಇದ್ದಾರೆ ಎಲ್ಲ ಒಣಗಿಬಿಟ್ಟಿದೆ ಮರ, ಮಳೆ ಇಲ್ಲದ ಕಾರಣ ಎಲ್ಲ ಒಣಗಿಬಿಟ್ಟಿತ್ತು. ಬೆಳಗ್ಗೆಲ್ಲ ಸುಮ್ಮನೆ ಹನಿ ಥರ ಬರ್ತಾಯಿತ್ತು. ಈಗ ನಿದ್ದೆ ಮಾಡಿ ಎದ್ದು ಊಟ ಮುಗಿಸ್ಕೊಂಡು ಈಗ ಮೇವಿಗೆ ಬಂದಿದ್ದೀನಿ. ಮೇವು ಕೊಯ್ಕೊಂಡು ಈಗ ಹೋಗೋದು. ನೋಡಿ ಫುಲ್ಲು ನಾವು ಹಾಕಿರೋಂಥದ್ದು ಬಂದು ಫುಲ್ಲು ಮೇಲಿಂದ ಕೆಳಗೆ ತನಕ ಮೇವು ಹಾಕ್ಕೊಂಡಿದ್ದೀವಿ. ಮೇಲೆ ಫುಲ್ಲು ಅಗಸೆ ಸೊಪ್ಪು, ಕಮ್ಮಿ ಸೊಪ್ಪು ಮತ್ತು ಪಾರಮುಲ್ಲಿದೆ, ಬೇವಿನ ಸೊಪ್ಪಿದೆ, ಇಷ್ಟೆಲ್ಲ ಅಲ್ಲಿದೆ. ಇದರಲ್ಲಿ ಫುಲ್ಲು ಪಾರಮುಲ್ಲು ಓದ್ತಿದ್ದೀವಿ, ತೋರಿಸ್ತೀನಿ. ಇದು ಫುಲ್ಲು ಪಾರಮುಲ್ಲು ನೋಡೋಂಥ ನಮ್ಮ ಪ್ಲ್ಯಾನ್ ಬೇರೆ ಇದೆ, ಮುಂದೆ ನೋಡೋಣ. ತೋರಿಸ್ತೀನಿ, ಹೋಗ್ತಾ ಲಾಗಲ್ಲಿ ಹೇಳ್ತೀನಿ. ಈಗ ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಮಾಡೋದಕ್ಕಿನ್ನೂ ಏನೂ ಮಾಡೋದಕ್ಕೆ ಆಗಲಿಲ್ಲ. ಅದಕ್ಕೆ ನಾವೇನೋ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಮೇವೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ. ಮುಂದೆ ಒಂದು ದಿವಸ ತೋರಿಸ್ತೀವಿ ಏನಕ್ಕೋಸ್ಕರ ಮೇವು ಹಾಕಿದ್ದೀವಿ ಮತ್ತು ಇಷ್ಟೆಲ್ಲ ರೆಡಿ ಮಾಡಿದ್ವಿ ಅಂತೇಳ್ಬಿಟ್ಟು. ಯಾಕೆಂದರೆ ಮಾಡೋದಕ್ಕೆ ಮೈನ್ ಬೇಕಾಗಿರೋದು ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದಲ್ವಾ. ಈಗ ದುಡ್ಡು ಸಂಪಾದನೆ ಮಾಡಬೇಕು. ಏನು ಸಂಪಾದನೆ ಮಾಡೋಣ ಅಂತಂದರೆ ಏನಾದರೂ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ. ಮಕ್ಕಳಿಗೆ ಸ್ಕೂಲ್ ಬಂತು, ಸ್ಕೂಲ್ ಫೀಸ್ ಕಟ್ಟಬೇಕು ಅಲ್ವಾ, ಸ್ಕೂಲ್ ಫೀಸ್ ಕಟ್ಟಬೇಕು. ಮತ್ತು ಎಷ್ಟೆಲ್ಲ ಇದೆ, ಸಂಪಾದನೆ ಎಷ್ಟು ಮಾಡಿದ್ರೂ ಸಾಕಾಗೋದಿಲ್ಲ ಈ ಜೀವನದಲ್ಲಿ. ತೋಟದಲ್ಲಿ ಒಂದು ಸಲ ರೇಟ್ ಸಿಗುತ್ತೆ, ಒಂದು ಸಲ ರೇಟ್ ಸಿಗೋದಿಲ್ಲ. ತೋಟದಲ್ಲಿ ಹಾಕುವಂಥ ಬೆಳೆ ಎಲ್ಲ ಇರ್ಬೋದು. ಟ್ಯಾಕ್ಟ್ರಲ್ಲಿ ಮಳೆ ಬಿದ್ದರೆ ಕೆಲಸ ಇರುತ್ತೆ, ಇಲ್ಲಾಂದರೆ ಮಳೆ ಬಿದ್ದಿರಂದರೆ ಅದಕ್ಕೂ ಕೆಲಸ ಇಲ್ಲ. ತೋಟದಲ್ಲಿ ಕೆಲಸ ಇಲ್ಲ, ಉಳೋದಕ್ಕೆ ಟ್ಯಾಕ್ಟ್ರಿಗೂ ಕೆಲಸ ಇರೋದಿಲ್ಲ, ಖಾಲಿಯಾಗಿ ಇರೋವಂಥದ್ದು. ಸ್ವಲ್ಪ ದಿವಸ ಮಳೆ ಬರುತ್ತೆ, ಸ್ವಲ್ಪ ದಿವಸ ಇದಾಗುತ್ತೆ. 3 ಡೇಸ್ ಅನ್ನೋದು ಸಿಕ್ಕಾಪಟ್ಟೆ ಗಾಳಿ, ಎಲ್ಲಿ ನೋಡಿದ್ರೂ ಗಾಳಿ, ಸಿಕ್ಕಾಪಟ್ಟೆ ಗಾಳಿ ಸ್ಟಾರ್ಟ್ ಆಗಿದೆ. ಒಂದೊಂದೇ ಬೆಳಗ್ಗೆಯಿಂದೆಲ್ಲ ಒಂದೊಂದೇ ಹನಿ ಬೀಳ್ತಾಯಿತ್ತು. ಈಗ ಮೇವು ಬಂದಿದ್ದೀನಿ. ಬೆಳಗ್ಗೆ ಕೊಯ್ಯೋಣ ಅಂದರೆ ಆಗಲಿಲ್ಲ, ಯಾಕಂದರೆ ಮಳೆ ಬರ್ತಾ ಇತ್ತಲ್ವ, ಅದಕ್ಕೆ ಮೇವು ಕೊಯ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಬಂದು ಮೇವು ಕೊಯ್ಯೋಣ ಅಂತೇಳಿ ಬಂದಿರೋಂಥದ್ದು. ಈಗ ಇದು ಬಂದು ಚಿಕ್ಕಡಿ ಕಾಳು ಮತ್ತು ಅವರೆಕಾಳು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಅವರೆಕಾಳು, ಇದು ಬಂದು ಚಿಕ್ಕಡಿ ಕಾಳು, ಎರಡು ಮಿಕ್ಸ್ ಹಾಕಿದ್ದೀನಿ. ಇದು ತೋಟದ ಅವರೆಕಾಳು, ಮತ್ತು ಚಿಕ್ಕಡಿ ಕಾಳು ಎರಡು ಮಿಕ್ಸ್ ಮಾಡಿ ಇವತ್ತು ಉಪ್ಸಾರು ಮಾಡೋಣ. ಉಪ್ಪು ನೀರು, ಬೆರಕೆ ಸೊಪ್ಪಿನ ಉಪ್ಪು ನೀರು ಮಾಡ್ತೀನಿ. ಬನ್ನಿ ಯಾವ ಥರ ಮಾಡ್ತೀನಿ ಅಂತ ಬಿಟ್ಟು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮೆಣಸು ಬೆಳ್ಳುಳ್ಳಿ ಇಟ್ಟು ಬಸ್ಸಾರು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಬೆರಕೆ ಸೊಪ್ಪಿನ ಉಪ್ಪು ನೀರು ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಸ್ವಲ್ಪ ರಾಗಿ ಹಿಟ್ಟು ಹಾಕ್ತೀನಿ ಫ್ರೆಂಡ್ಸ್. ಈಗ ರಾಗಿ ಹಿಟ್ಟು ಹಾಕಿ ಕೇರ್ ಇಟ್ಕೊಂಡಿದ್ದೀನಿ. ಇದರೊಳಗಡೆ ಹುಳ ಮತ್ತು ಸಿಪ್ಪೆ ಏನಾದರೂ ಇದ್ದರೆ ಎಲ್ಲ ಔಟ್ಸೈಡ್ ಬರುತ್ತೆ ಅಂತೇಳ್ಬಿಟ್ಟು ಈಗ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ವಾಟರ್ ಸ್ವಲ್ಪ ಹಾಕಿ ಈಗ ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಫ್ರೆಂಡ್ಸ್, ಬೆರಕೆ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೆನಲ್ಲ, ಎಲ್ಲ ಬೇಯಿಸಿ ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರೋದು ಒಂದೊಂದು ಸೊಪ್ಪು ಕೂಡ ಇದರಲ್ಲಿ ಹಾಕಿದ್ದೀನಿ. ಎಲ್ಲ ಮಿಕ್ಸ್. ಇವತ್ತು ಬೆರಕೆ ಸೊಪ್ಪಿನ ಉಪ್ಪು ನೀರು ಮಾಡ್ತೀನಿ. ನಮ್ಮ ಸೈಡೆಲ್ಲ ಉಪ್ಪು ನೀರು ಅಂತ ಕರಿತೀವಿ. ಉಪ್ಪು ನೀರು, ಬಸ್ಸಾರು, ಉಪ್ಸಾರು, ಈ ಥರ ಎಲ್ಲ ತುಂಬಾ ವೆರೈಟಿಯಾಗಿ ಒಂಥರ ಕರಿತಾ ಇರ್ತಾರೆ. ಈಗ ನಾನು ಬಂದು ಬೆರಕೆ ಸೊಪ್ಪಿನ ಉಪ್ಪು ನೀರು ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ಕಾಳೆಲ್ಲ ಕುಕ್ಕರ್ಗೆ ಹಾಕಿ ಬೇಯೋದಕ್ಕೆ ಅಂತೇಳ್ಬಿಟ್ಟು ಇಟ್ಟಿದ್ದೆ. ಇನ್ನೊಂದು ಕಡೆ ಬಂದು ಸಾಂಬಾರಿಗೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಮತ್ತು ಮೆಣಸು, ಹುಣಸೆಹಣ್ಣು, ಜೀರಿಗೆ, ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಈ ಉಪ್ಪು ನೀರಿಗೆ ಬಂದು ನಾನು ಈಗ ಹಾಕ್ತಾಯಿಲ್ಲ, ಈರುಳ್ಳಿ ಒಂದು ಮಿಸ್ ಮಾಡಿದ್ದೀನಿ. ಇನ್ನೆಲ್ಲವನ್ನು ಹಾಕ್ತಾಯಿದ್ದೀನಿ. ಇದು ಬಂದು ಹಸಿ ಕಾಳು ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಈಗ ಇಷ್ಟೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಕುಕ್ಕರ್ಗೆ ಹೋಗಿ ಆಲ್ರೆಡಿ ಕಾಳೆಲ್ಲ ಬೆಂದಿದೆ. ಆ ಜೊತೆಯಲ್ಲಿ ಈಗ ಇದನ್ನೆಲ್ಲನೂ ಹಾಕ್ಕೊತಾ ಇರೋವಂಥದ್ದು. ಇಲ್ಲಿ ಬಂದು ನಾನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಂತ ಹಾಕ್ಕೊಬೋದು. ನಾನೀಗ 2 ಸ್ಪೂನು
ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಕಾಯಿಚೂರು, ಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ನೆನೆಸಿಟ್ಟಂಥ ಹುಣಸೆಹಣ್ಣು ಎಲ್ಲವನ್ನು ಕೂಡ ಇದರಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊತಿರೋದಂಥದ್ದು. ಇನ್ನು ಕಾಳು ಬೆಂದಿದೆ ಅಲ್ವ, ಕಾಳು ಕೂಡ ಹಸಿ ಕಾಳನ್ನು ಹಾಕ್ಕೊತೀನಿ ರುಬ್ಬೋದಕ್ಕೆ. ಬಿಸಿ ಇದೆ, ಸ್ವಲ್ಪ ಹೊತ್ತು ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಬಿಸಿ ಹಾಕೋದಿಲ್ಲ, ಯಾಕಂದರೆ ಇದರಲ್ಲಿ ಹಾಕಿ ಇಟ್ಟಿರ್ತೀನಿ ಅಷ್ಟೇ. ಆಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋವಂಥದ್ದು. ಈಗ ಹುಣಸೆಹಣ್ಣೆಲ್ಲ ಹಾಕಿ ಆಯಿತು. ಈಗ ಕಾಳು ತೊಗೊಂಡಿದ್ದೀನಿ. ನಮಗೆ ಸಾಂಬಾರು ಎಷ್ಟು ಬೇಕಂತ ನೋಡಿಕೊಂಡು ಕಾಳನ್ನು ತೊಗೊಳ್ಳಿ. ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಯಾಕಂದರೆ ಒನ್ ಟೈಮ್ಗೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಳನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಕಾಳು ತೊಗೊಂಡಿದ್ದೀನಿ. ಈಗ ಕಾಳೆಲ್ಲ ಬೆಂದಿದೆ. ಇನ್ನೊಂದು ಕಡೆ ಅದು ಮಿಕ್ಸಿ ಜಾರಲ್ಲಿ ಹಾರಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಅಷ್ಟರಲ್ಲಿ ಸೊಪ್ಪು ಹಾಕಿ ಬೇಯೋದಕ್ಕೆ ಇಡೋಣ. ಬೇಗ ಬೆಂದ್ಕೊಂಡ್ಬಿಡುತ್ತೆ, ಯಾಕಂದರೆ ತುಂಬ ಎಳೆ ಸೊಪ್ಪಾಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಸೊಪ್ಪು ಹಾಕ್ತಾಯಿದ್ದೀನಿ. ಈ ಸೊಪ್ಪಲ್ಲಿ ಸೊಪ್ಪು ಸಾರು ಮಾಡೋದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ಸ್ವಲ್ಪ ಜಾಸ್ತಿ ಸೊಪ್ಪಿತ್ತು ಅನಿಸ್ತು ನನಗೆ. ಕಾಳು ಬೇರೆ ಜಾಸ್ತಿ ಇತ್ತು. ಕಾಳು ಹಾಕಿ ಸೊಪ್ಪು ಸಾರು ಮಾಡಿದ್ದು ಚೆನ್ನಾಗಿರ್ತಾಯಿತ್ತು. ನಾನೇನು ಮಾಡಿದೆ, ಕಾಳು ಸ್ವಲ್ಪ ಜಾಸ್ತಿ ಇದೆ ಅಂತೇಳ್ಬಿಟ್ಟು ಉಪ್ಪು ನೀರು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಉಪ್ಪು ನೀರು ಅಂತಲೇ ಕರೆಯೋದು. ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲನೂ ಉಪ್ಪು ನೀರು ಅಂತ ಕರಿತೀವಿ, ಬಸ್ಸಾರು ಅಂತ ಕರಿತೀವಿ. ಹೀಗೆಲ್ಲ ತುಂಬ ಜನ ಒಂದೊಂದು ಥರ ಕರೀತಾ ಇರ್ತಾರೆ. ಬಟ್ ನಾವು ಬಂದು ಕರೆಯೋದು ಇದೇ ಥರನೇ. ಇಲ್ಲಿ ನೋಡ್ಬೋದು, ಕೆರೆ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಸೊಪ್ಪೆಲ್ಲ ಹಾಕಿ ಬೇಯೋದಕ್ಕೆ ಅಂತೇಳ್ಬಿಟ್ಟು ಇಟ್ಟಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಂಡು ಇನ್ನೇನು ಬೇಯಿಸ್ಕೊಳ್ಳೋವಂಥದ್ದು. ಅದು ಹಾಗೆ ಬೇಯಿಸ್ತೀನಿ, ಮುಚ್ಚಳ ಎಲ್ಲ ಕ್ಲೋಸ್ ಮಾಡೋದಿಲ್ಲ. ಅಷ್ಟರಲ್ಲಿ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬಂದಿದ್ದೀನಿ. ನಾನು ತುಂಬ ನೈಸೆಲ್ಲ ಗ್ರೈಂಡ್ ಮಾಡಲಿಲ್ಲ, ಸ್ವಲ್ಪ ತೆರಿಯಾಗಿ ಗ್ರೈಂಡ್ ಮಾಡ್ತೀನಿ. ಆ ಥರ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಒಳ್ಳೆ ರುಬ್ಬಿರೋ ಥರನೇ ಅನಿಸ್ತಾ ಇರುತ್ತೆ. ಅದಕ್ಕಾಗಿ ನಾನು ತೆರಿಯಾಗಿ ಹಾಕಿ ರುಬ್ಬಿರೋಂಥದ್ದು. ಇಲ್ಲಿ ಬಂದು ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಕೊಡ್ತಾ ಇರೋಂಥದ್ದು. ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಎಣ್ಣೆ ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಇದಕ್ಕೆ ರುಬ್ಬಿಟ್ಟಿರೋಂಥ ಖಾರವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಅದಕ್ಕೆ ಬಚ್ಚಿಟ್ಕೊಂಡಂಥ ನೀರು ಕೂಡ ಹಾಕ್ಕೊಬೇಕು. ಈಗ ಸೊಪ್ಪು ಬೇಯ್ತಾ ಇದಲ್ವ, ಇನ್ನೊಂದು ಕಡೆ ಆ ನೀರನ್ನು ಕೂಡ ಇದರಲ್ಲಿ ಹಾಕ್ಕೊತೀನಿ. ಈಗ ಇಲ್ಲಿ ನೋಡಿ ಖಾರ ಎಲ್ಲ ಹಾಕಿಟ್ಟಿದ್ದೀನಿ. ಇನ್ನೊಂದು ಕಡೆ ಸೊಪ್ಪು ಬೆಂದಿದೆ, ಬೇಯ್ತಾ ಇದೆ. ನೋಡಿ ಎಷ್ಟು ಬೇಗ ಬೆಂದ್ಕೊಂಡ್ಬಿಡುತ್ತೆ ಅಂತೇಳ್ಬಿಟ್ಟು. ಯಾಕಂದರೆ ಕುಕ್ಕರ್ಗೆ ಹೋಗೋದೇ ಬೇಗ ಬೆಂದುಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಹಾಗೆಯೇ ಬೇಯಿಸ್ಕೊತಿದ್ದೀನಿ. ಕಾಳು ಬೆಂದಿದೆ ಅಲ್ವ, ಆ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಬೆಂದ್ಕೊಂಡ್ಬಿಡುತ್ತೆ ಸೊಪ್ಪು. ಅಷ್ಟು ಸಾಫ್ಟಾಗಿದೆ ಸೊಪ್ಪು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಅಂತೂ. ಈಗ ಬೆಂದಿದೆ, ಸೊಪ್ಪೆಲ್ಲ ಬೆಂದಾದ್ಮೇಲೆ ನಾನು ಇದಕ್ಕೆ ಬಗ್ಸ್ಕೊತಾ ಇದ್ದೀನಿ. ಸೊಪ್ಪನ್ನು ಬಗ್ಸ್ಕೊಂಡು ನೀರು ಸಪ್ರೇಟ್ ಮಾಡ್ಕೊತಾ ಇರೋವಂಥದ್ದು. ಸೊಪ್ಪು ಮತ್ತು ಕಾಳೆಲ್ಲನೂ ಸ್ವಲ್ಪ ಹೊತ್ತು ತಣ್ಣಗಾಗಲಿ, ಯಾಕಂದರೆ ತುಂಬಾ ಬಿಸಿ ಇದೆ. ಸೊಪ್ಪೆಲ್ಲ ಹಿಂಡಬೇಕಂದ್ರೆ ಬಿಸಿ ಇದ್ದರೆ ಆಗೋದಿಲ್ಲ. ಸ್ವಲ್ಪ ಸೊಪ್ಪು ಕಾಳೆಲ್ಲ ತಣ್ಣಗಾಗಲಿ. ಅಷ್ಟರಲ್ಲಿ ಸಾಂಬಾರಿಗೆ ಬಗ್ಸಿಟ್ಕೊಂಡಂಥ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನಾವು ಎಷ್ಟು ಬೇಕಂತ ನೋಡಿಕೊಂಡು ಸಾಂಬಾರಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋವಂಥದ್ದು. ಈಗ ಸೊಪ್ಪು ಬೆಂದಿರೋಂಥ ನೀರನ್ನು ಹಾಕ್ಕೊಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೇರೆ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಸೊಪ್ಪಿನ ಸಾಂಬಾರು ಟೇಸ್ಟಿಗೆ ಗೊತ್ತಾಗೋದಿಲ್ಲ. ಇದೇ ಸಾಂಬಾರು ಬೇಯಿಸ್ಕೊಂಡಿರೋಂಥ ನೀರನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡ್ತಾ ಇರ್ಬೋದು, ಬಸ್ಸಾರು ಸಾಂಬಾರೆಲ್ಲ ಒಗ್ಗರಣೆ ಕೊಟ್ಟಿದ್ದೀನಿ. ಇನ್ನೇನು ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಆಯಿತು. ಬಸ್ಸಾರು ರೆಡಿ ಆಗಿದೆ. ಇನ್ನೇನು ಪಲ್ಯ ಒಗ್ಗರಣೆ ಕೊಡೋಣ. ನೋಡಿ, ಇಲ್ಲಿ ಸಾಂಬಾರು ಕುದೀತಾ ಇದೆ. ಇನ್ನೇನು ರೆಡಿ ಆಯಿತು ಬಸ್ಸಾರು. ಈಗ ಸೊಪ್ಪಿನ ಪಲ್ಯ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಬಂದು ಕುಕ್ಕರ್ ಇಟ್ಟಿದ್ದೀನಿ. ಅದೇ ಕುಕ್ಕರ್, ಕಾಳೆಲ್ಲ ಬೇಯಿಸ್ಕೊಂಡಿದ್ದೀನಲ್ವ, ಅದೇ ಕುಕ್ಕರ್ ಇಟ್ಟು ಈಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೇನಿದೆ ಈರುಳ್ಳಿ ಹಾಕ್ಕೊಳ್ಳೋವಂಥದ್ದು. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಬೆಳ್ಳುಳ್ಳಿ ಫ್ರೈ ಎಲ್ಲ ಆದಮೇಲೆ ಈಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಹೊತ್ತು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ ಅಂತೇಳ್ಬಿಟ್ಟು. ಇನ್ನೇನು ಈರುಳ್ಳಿ ಸಾಫ್ಟ್ ಎಲ್ಲ ಆಯಿತು. ಈಗ ಸೊಪ್ಪೆಲ್ಲ ಬಗ್ಸಿ ಮತ್ತು ಹಿಂಡಿ ಎಲ್ಲ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗ್ದಿದ್ದೀನಿ. ತೆಗೆದಾದ್ಮೇಲೆ ಈಗ ಪಲ್ಯಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇರೋದು. ನೋಡಿ, ಬೇಯಿಸಾದ್ಮೇಲೆ ಎಷ್ಟಾಗಿದೆ ಅಂತೇಳ್ಬಿಟ್ಟು. ಸೊಪ್ಪು ನೋಡೋದಕ್ಕೆ ಅಷ್ಟೊಂದು ಕಾಣಿಸ್ತಾ ಇತ್ತು, ಆದರೆ ಈಗ ಅದು ಕಾಣೋದಕ್ಕೆ ಚಿಕ್ಕದಾಗಿ ಆಗಿದೆ. ಸ್ವಲ್ಪನೇ ಆಗಿದೆ. ಸಾಕು, ಒಂದು ಟೈಮ್ಗೆ ಎಲ್ಲರಿಗೂ ಆಗುತ್ತೆ. ಈಗ ನಾನು ಮಾಡಿರೋಂಥ ಇವತ್ತು ಉಪ್ಪು ನೀರು ಯಾವ ಥರ ಇದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೆಲ್ಲ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಈ ಥರ ಒಮ್ಮೆ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಈ ಥರ ಮೆಣಸು, ಬೆಳ್ಳುಳ್ಳಿ ಇಟ್ಟು ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಯಾರಿಗೆಲ್ಲ ಉಪ್ಪು ನೀರು ಮತ್ತು ಸೊಪ್ಪು ಮುದ್ದೆ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ, ಪ್ಲೀಸ್ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.